ಹಿರಿಯ ಸದಸ್ಯರಾದ ಶ್ರೀಮತಿ ಸರೋಜಾ ಬನಪ್ಪನವರು ಮತ್ತೆ ಈ ರೈತ ಮಹಿಳೆಯಾದ ಶ್ರೀ ವೆಂಕಟಮ್ಮ ಮಟ್ಟಬಾರ್ಲು ದೇವನಹಳ್ಳಿ ಅವರು ಇವರು 3 ಜನ ಸೇರಿ ಕಡಲೆಕಾಯಿ ಪರಿಷೆಯನ್ನ 8ನೇ ತಾರೀಕು ಸಂಜೆ 4:00 ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾರೆ. ಕಾಡುಮಲ್ಲೇಶ್ವರ ದೇವಸ್ಥಾನದ ಪೂಜೆಯೊಂದಿಗೆ ಪ್ರಾರಂಭ ಮಾಡ್ತಾರೆ. ಆ ಪೂಜೆ ಆದ ನಂತರ ಅಲ್ಲಿ ವಿರಾಜಮಾನ ಆಗಿರ್ತಕ್ಕಂಥ ನಂದಿಗೆ ಪೂಜೆ ಸಲ್ಲಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಒಂದು ದೊಡ್ಡ ನಂದಿಯನ್ನ, ಒಂದು 30 ಅಡಿ ಎತ್ತರದ ನಂದಿಯನ್ನ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಆ ಪ್ರತಿಷ್ಠಾಪನೆಗೆ ಪೂಜೆ ಆದ ನಂತರ ನಂದಿ ತೀರ್ಥದಲ್ಲಿ ದಕ್ಷಿಣ ಮುಖ ನಂದಿ ತೀರ್ಥದಲ್ಲಿ ಕಡಲೆಕಾಯಿ ಅಭಿಷೇಕ ಮಾಡಿ ಗಂಗಮ್ಮ ದೇವಸ್ಥಾನ ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮತ್ತೆ ದೇವರಿಗೆ ಕಡಲೆಕಾಯಿ ಅರ್ಪಿಸಿ ಈ ವೇದಿಕೆಯಲ್ಲಿ ವಿದ್ಯುಕ್ತವಾಗಿ 9ನೇ ಕಡಲೆಕಾಯಿ ಪರಿಷೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. 9ನೇ ಕಡಲೆಕಾಯಿ ಪರಿಷೆಯನ್ನ ರೈತ ಮಹಿಳೆ ವೆಂಕಟಮ್ಮ ಮಟ್ಟಬಾರ್ಲೂರವರು ಮತ್ತೆ ನಮ್ಮ ಹಿರಿಯರು 93 ವಸಂತಗಳನ್ನ ಕಂಡಿರ್ತಕ್ಕಂಥ ನಮ್ಮ ಹಿತೈಷಿಗಳು, ನಮ್ಮ ಮಾತೃ ಸಮಾನರಾದ ಶ್ರೀಮತಿ ಸರೋಜಮ್ಮ ಬನಪ್ಪನವರು, ಅವರು 2 ವೃದ್ಧಾಶ್ರಮಗಳನ್ನ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆ ಮತ್ತೆ ಬಳಗದವರು, ಅವರು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಆದ ನಂತರ ಪುಟ್ಟಣ್ಣ ಕಣಗಾಲ್ ಅವರ ನೆನಪಿನಲ್ಲಿ ಶ್ರೀಮತಿ ಸವಿತಾ ಗಣೇಶ್ ಪ್ರಸಾದ್ ಅವರ ತಂಡ ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಲನಚಿತ್ರದ ಆಯ್ದ ಚಲನಚಿತ್ರಗಳ ಕಾರ್ಯಕ್ರಮವನ್ನ 6:30 ಗಂಟೆಯಿಂದ ಪ್ರಾರಂಭ ಮಾಡುತ್ತೆ. 2ನೇ ದಿನ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಮ್ಮದೇ ಆದ ಛಾಪನ್ನ ಮೂಡಿಸಿರ್ತಕ್ಕಂಥ ಪಿ ಕಾಳಿಂಗರಾಯರು, ಸಿ ಅಶ್ವಥ್ರವರು, ಮೈಸೂರು ಅನಂತ ಸ್ವಾಮಿ ಮತ್ತೆ ರಾಜು ಅನಂತ ಸ್ವಾಮಿ ಅವರ ನೆನಪಿನಲ್ಲಿ ಇಲ್ಲಿ ಮಧ್ಯಾಹ್ನ ಕಾರ್ಯಕ್ರಮ ಭಾವ ಸಂಗೀತ ಸಂಗಮ ಅಂತೇಳಿ ಶ್ರೀಮತಿ ಮಧು ಮನೋಹರನ್ ಮತ್ತೆ ಕಾರ್ತಿಕ್ ಪಾಂಡವ್ ಅವರ ತಂಡ ಪ್ರಸ್ತುತ ಮಾಡ್ತಾ ಇದೆ. ಮತ್ತೆ ಮಧ್ಯಾಹ್ನದ ಕಾರ್ಯಕ್ರಮ ಆದ ನಂತರ ಸಂಜೆ ನಾವು ವಿಶೇಷವಾಗಿ ಪ್ರತಿ ವರ್ಷ ನಾವು ಹುಣ್ಣಿಮೆ ಹಾಡು ವಾರ್ಷಿಕ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಈ ಬಾರಿ ನಮಗೆ ಬಹಳ ಹೆಮ್ಮೆ ಏನು ಅಂದ್ರೆ ಕರ್ನಾಟಕದ ಒಬ್ಬ ಶ್ರೇಷ್ಠ ಹಿರಿಯ ಗಾಯಕರಾದ ಗರ್ತಿಕೆರೆ ರಾಘಣ್ಣ ಅವರಿಗೆ ನಾವು ಹುಣ್ಣಿಮೆ ಹಾಡು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಹುಣ್ಣಿಮೆ ಹಾಡು ಪ್ರಶಸ್ತಿ ತಗೊಂಡಿರೋ 9 ಜನಗಳ ಪೈಕಿ ಈಗಾಗಲೇ 5 ಜನಗಳಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಅರೆಕಳ ಆಜಬ್ಬ, ಆಮೇಲೆ ಸೂಲಗಿತ್ತಿ ನರಸಮ್ಮ, ಸುಕ್ರಿ ಬೊಮ್ಮನಗೌಡರು, ಸಾಲು ಮರದ ತಿಮ್ಮಕ್ಕ, ಚೌಡಿಕೆ ರಾಧಾಬಾಯಿ ಅವರು, ಇವರೆಲ್ಲರಿಗೂ ಪ್ರಶಸ್ತಿ ಬಂದಿದೆ. ಅದು ನಮ್ಗೆ ಬಹಳ ಹೆಮ್ಮೆ. ಅದೇ ಈ ಬಾರಿ ಗರ್ತಿಕೆರೆ ರಾಘಣ್ಣ ಅವ್ರು ಕೊಡ್ತಾ ಇದ್ದೀವಿ. ನಮ್ಮ ಒಂದು ಆಸೆ ಏನು ಅಂದ್ರೆ ಅವ್ರಿಗೂ ಪದ್ಮಶ್ರೀ ಪ್ರಶಸ್ತಿ ಸಿಗ್ಲಿ ಅಂತ ಹೇಳಿ ನಾವು ಆಶಿಸ್ತಾ